ಯಾರ್ ಬೇಕಾದ್ರೂ ತಕ್ಷಣ ನೆನ್ಸ್ಕೊಂಡ ತಕ್ಷಣ ಮಸಾಲ ಪುರಿ ಪಾನಿಪುರಿ ಮನೆ ಮಾಡ್ಕೊಂಡು ತಿನ್ಬೋದು. ಇಷ್ಟು ರುಬ್ಕೋಬೇಕು. ಇಷ್ಟು ರುಬ್ಕೊಂಡು ಇದಕ್ಕೆ ಹಾಕೋದು. ಮಸಾಲ ಪುರಿಯ ಮಸಾಲೆ ರೆಡಿ. ಒಂದೆರಡು ಸೌತೆಕಾಯಿ ಇಟ್ಟು ಕೊಟ್ಬಿಟ್ಟ ಅಂದ್ರೆ ಮಸಾಲ ಪುರಿ ರೆಡಿ. ನೋಡ್ರಿ, ಅನ್ನಪೂರ್ಣೇಶ್ವರಿ ಕ್ಯಾಟ್ರಿಂಗ್ ಇಂದಿದ್ದು. ಅನ್ನಪೂರ್ಣೇಶ್ವರಿ ಕ್ಯಾಟ್ರಿಂಗ್ ಕಣ್ಣೆದುರಿಗೆ ಅದ್ಭುತವಾದ ಒಂದು ಮಸಾಲ ಮಾಡೋ ರೀತಿ ಇನ್ಸ್ಟಾಲ್ ತೋರಿಸಿದ್ರು. ಅದ್ರಲ್ಲಿ ಎಷ್ಟು ಸಿಂಪಲ್ ಆಗಿತ್ತು. ಒಂದು ಏನು ಕೆಮಿಕಲ್ ಇಲ್ಲ, ಟೇಸ್ಟಿಂಗ್ ಪೌಡರ್ ಇಲ್ಲ, ಕಲರ್ ಇಲ್ಲ. ಅಂಗಡಿಯಲ್ಲಿ ಬರೋ ಟೇಸ್ಟು ಮಸಾಲ ಪುರಿ ಅದೇ ಟೇಸ್ಟ್ ಮನೇಲಿ ಮಾಡ್ಕೋಬೋದ್ರಿ. ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ದೊಡ್ಡ ಬೊಮ್ಮಸಂದ್ರ ರಾಧಿಕಾ ಮೇಡಮ್ ಅನ್ನಪೂರ್ಣೇಶ್ವರಿ ಕ್ಯಾಟ್ರಿಂಗ್ ಅದ್ಭುತ. ಅಹಲ್ಯಾಬಾಯಿ ಅಮ್ಮವ್ರು ಹೇಳಿದ್ದು. ಸೊ ಇವತ್ತು ದಿಢೀರ್ ಮಸಾಲ ಪುರಿ ನಿಮ್ಮ ಮನೇಲಿ ಈಸಿಯಾಗಿ ಮಾಡ್ಕೋಬೋದಂತೆ. ಅವರು ಫ್ಯೂಷನ್ ಕ್ಯಾಟ್ರಿಂಗ್ ಅಂತ ಹೇಳಿದರು. ಫ್ಯೂಷನ್ ಅಂದರೆ ಈ ಕಡೆಗೆ ಸಾಂಪ್ರದಾಯ ಕಡೆಗೆ, ಈ ಕಡೆಗೆ ಮಾಡರ್ನ್ ಅಡುಗೆ, ಪ್ಲಸ್ಸು ಈ ಒಂದು ಸ್ನ್ಯಾಕ್ಸು, ಈ ಚಾಟ್ಸು ಇವೆಲ್ಲ ಮಾಡ್ತಾರೆ. ಅದ್ಭುತ ಕ್ಯಾಟ್ರಿಂಗ್ ಇದು. ಸೊ ಅವ್ರು ಮಾಡೋ ಶೈಲಿ ಕೂಡ ಅದ್ಭುತ. ಬನ್ನಿ, ರಾಧಿಕಾ ಮೇಡಮ್ ಇರ್ತಾರೆ, ಅವ್ರನ್ನ ಮೀಟ್ ಆಗಿಬಿಟ್ಟು ಯಾವ ರೀತಿ ಮಸಾಲ ಪುರಿ ರೆಸಿಪಿ ನಮಗೆ ಹೇಳ್ಕೊಡ್ತಾರೆ ನೋಡ್ಬಿಡೋಣ. ಅನ್ನಪೂರ್ಣೇಶ್ವರಿ ಕ್ಯಾಟ್ರಿಂಗ್ ನಿಮ್ಮದು, ನಿಮ್ಮ ಶೈಲಿ. ಅದ್ಭುತ ಮಸಾಲ ಪುರಿ ದಿಢೀರ್ ಅಂತ ಹೇಳಿದ್ರಿ. ಈಗ ಮಾರ್ಕೆಟ್ ಅಲ್ಲಿ ದಿನ ನಾವು ಮಸಾಲ ಪುರಿ ಪಾನಿಪುರಿ ಹೆಂಗಸುಗಳೆಲ್ಲ ತಿಂತಾನೆ ಇರ್ತೀವಿ. ಅದು ಹೈಜೆನಿಕ್ ಇರಲ್ಲ, ಚೆನ್ನಾಗಿರಲ್ಲ, ಯಾವ್ಯಾವ್ದೋ ಪದಾರ್ಥ ಯೂಸ್ ಮಾಡ್ತಾರೆ ಅಂತಾರೆ. ಮನೆಗೆ ಸಡನ್ ಆಗಿ ಒಂದ್ 4-5 ಜನ ಬಂದ್ರು ಅಂತ ಇಟ್ಕೊಳ್ಳಿ, ಸಡನ್ ಆಗಿ ಒಂದ್ ಮಸಾಲ ಪುರಿ ಮಾಡ್ಬೇಕು. ಇವಾಗ ಬಟಾಣಿ ಕಾಳಿನ ಟೈಮು. ಸೊ ಮಾರ್ಕೆಟ್ ಅಲ್ಲಿ ಬಟಾಣಿ ಸಿಕ್ಕತ್ತೆ, ಹಸಿ ಬಟಾಣಿ ತಂದಾರು ಒಂದ್ 4 ಸತಿ ಕೂಗಿಸಿದ್ರೆ ಬೇಯುತ್ತೆ. ಇಲ್ಲ ಅಂದ್ರೆ ಒಣ ಬಟಾಣಿನ ರಾತ್ರಿ ಒಂದ್ 7-8 ಗಂಟೆ ಟೈಮ್ ನೆನೆ ಹಾಕ್ಬಿಟ್ಟು ಅದನ್ನ ಒಂದ್ 5-6 ಕೂಗಿಸ್ಕೊಂಡ್ಬಿಡೆ ಕುಕ್ಕರ್ ಅಲ್ಲಿ. ಇವಾಗ ನಾನು ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡಿದೀನಿ. ಬಟಾಣಿ ನೆನೆ ಹಾಕಿದ್ದೆ, 8 ಅವರ್ಸ್ ನೆನೆ ಹಾಕಿದ್ದೆ. 8 ಅವರ್ಸ್ ನೆನೆ ಹಾಕಿದ್ದೆ. ಈಗ ನಾನು ಬೇಯಿಸ್ಕೊಂಡಿದೀನಿ ನೋಡಿ, ಅದು ಈ ತರ ಆಗಿದೆ, ಬೆಂದಿದೆ, ಮೆತ್ತಿಗೆ ಬೆಂದಿದೆ. ಈ ತರ ಬಟಾಣಿ ಬೇಯಿಸ್ಕೊಳ್ಳೋದು. ಎಷ್ಟು ಬಟಾಣಿ ತಗೊಂಡಿದ್ವಿ? ಅಪ್ರಾಕ್ಸಿಮೇಟ್ 1 ಕೆಜಿ ಬಟಾಣಿ ತಗೊಂಡಿದ್ವಿ. 1 ಕೆಜಿ ಅದನ್ನ ಒಂದು 8 ಅವರ್ಸ್ ನೆನೆಸ್ಬಿಟ್ಟು ಈಗ ಒಂದು 7-8 ವಿಸಿಲ್. ಈಗ ಇದನ್ನ ಒಲೆ ಹಚ್ಕೊಳ್ಳೋಣ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋತೀನಿ. ಮಸಾಲೆಗೆ ಏನೇನು ರೆಡಿ ಮಾಡ್ಕೋತೀನಿ ನಾನು ನಿಮ್ಗೆ ಹೇಳ್ತೀನಿ. ಇದು ಒಲೆ ಫಸ್ಟ್ ಹಚ್ಬಿಡ್ತೀನಿ. ಹಚ್ಬಿಟ್ಟು ಈಗ ಒಂದು ಮಿಕ್ಸಿ ಜಾರ್ ತಗೊಂಡು, ಮಿಕ್ಸಿ ಜಾರ್ಗೆ ನಾನು ಈಗ ಮಸಾಲೆ ನಾವು ರುಬ್ಕೊಳಕ್ ಬೇಕಾಗಿದ್ದು ಮೇನ್ ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ. ಇದು ಇಷ್ಟೇ, ತುಂಬಾ ಕಮ್ಮಿ ಐಟಮ್ ಅಲ್ಲಿ ಒಂದು ರುಚಿಕರವಾದ ಮಸಾಲ ಪುರಿ ಮಾಡೋದು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ಮಾಡಿ ಇಟ್ಕೊಂಡಿರೋದು ಮೇಲ್ಗಡೆ ಗಾರ್ನಿಶ್ ಮಾಡಕ್ಕೋಸ್ಕರ ಅಷ್ಟೇ. ಆಲೂಗೆಡ್ಡೆನು ಎಲ್ಲ ನಾನು ಗಾರ್ನಿಶ್ ಮಾಡಕ್ಕೆ ಇಟ್ಕೊಂಡಿರೋದು. ಸೌತೆಕಾಯಿ ಗಾರ್ನಿಶು, ಕ್ಯಾರೆಟ್, ಟೊಮೆಟೊ, ಈ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದು ಗಾರ್ನಿಶ್ ಮಾಡಕ್ಕೆ ಇಟ್ಕೊಂಡಿರೋದು. ಆದ್ರೆ 1-2 ಐಟಮ್ ಮಾತ್ರ ಎಕ್ಸ್ಟ್ರಾ ಹಾಕ್ತಾ ಇದೀನಿ. ಚಕ್ಕೆ ಹಾಕ್ತಾ ಇದೀನಿ, ಒಂದ್ 4 ಕಾಳು ಮೆಣಸು ಹಾಕ್ತಾ ಇದೀನಿ, ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತಾ ಇದೀನಿ ಅಷ್ಟೇ. ಯಾರ್ ಬೇಕಾದ್ರೂ ತಕ್ಷಣ ನೆನ್ಸ್ಕೊಂಡ ತಕ್ಷಣ ಮಸಾಲ ಪುರಿ ಪಾನಿಪುರಿ ಮನೆ ಮಾಡ್ಕೊಂಡು ತಿನ್ಬೋದು. ಸರಿ, ಇವಾಗ ನಾನು ಮಾಡ್ತಾ ಅಳ್ತಾ ಹೇಳ್ಬಿಡಿ ಏನೇನು ಹೇಳ್ತೀನಿ. ಒಂದ್ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಫಸ್ಟ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ ಒಂದ್ ಹಿಡಿ ಅಷ್ಟು ಪುದೀನ ಹಾಕೋತಿದ್ದೀನಿ. ತೊಳೆದಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪಿದೆ, ಅದೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಒಂದ್ ಹಿಡಿ ಅಷ್ಟು. ಒಂದ್ 4 ಇಂಚಷ್ಟು ಶುಂಠಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಮೆಣಸಿನ್ಕಾಯಿ, ಇದು ಮೆಣಸಿನ್ಕಾಯಿ ಹೀಗೆ ಹಾಕ್ಬೋದು, ಎಲ್ಲ ಬಂದತ್ತೆ. 7-8 ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದ್ ಮೀಡಿಯಂ ಸೈಜಿಂದ ಈರುಳ್ಳಿ ಹೆಚ್ಚು ಹಾಕಿದ್ದೀನಿ. ಇದಕ್ಕೆ ಒಂದು 2 ಇಂಚಷ್ಟು ಇದು ಚಕ್ಕೆ, ಒಂದು 7-8 ಮೆಣಸು ಇಷ್ಟು ಹಾಕ್ತಾ ಇದ್ದೀನಿ. ಜೊತೆಗೆ ಒಂದ್ ಸ್ವಲ್ಪ ಗೋಧಿ ಹಿಟ್ಟು, ಅರ್ಧ ಕಪ್ಪು ಬೇಕಾಗಲ್ಲ, ಸ್ವಲ್ಪ ಅರ್ಧ ಕಪ್ ಅಷ್ಟು ಇದನ್ನ ಹಾಕ್ತಾ ಇದ್ದೀನಿ. ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ. ಇದನ್ನಿಷ್ಟು ಈಗ ನುಣ್ಣಗೆ ರುಬ್ಕೋಬೇಕು. ಈ ನೀರ್ ಹಾಕೊಂಡು ನುಣ್ಣಗೆ ರುಬ್ಕೋಬೇಕಷ್ಟೇ. ಈಗ ಇದು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರುಬ್ಕೊಂಡಿರೋದನ್ನ ಅದು ಏನ್ ನಾವು ಬಟಾಣಿ ಬೇಯಿಸಿಟ್ಕೊಂಡಿದೀವಲ್ಲ ಅದಕ್ಕೆ ಹಾಕಿ ಕುದಿಸ್ಬೇಕು. ಸೊ ಇದನ್ನ ಹಾಕ್ತಾ ಇದ್ದೀನಿ. ಇಷ್ಟು ರುಬ್ಕೋಬೇಕು. ಇಷ್ಟು ರುಬ್ಕೊಂಡು ಇದಕ್ಕೆ ಹಾಕೋದು. ಇದೇನು ಮಸಾಲೆಗೆ ಏನು ಹಾಕ್ತಿವಲ್ಲ ಇದಕ್ಕೆ ರುಬ್ಕೊಳ್ಳೋದು. ಇದನ್ನ ಹಾಕೋದು. ಒಂದ್ ಕುದಿ ಬರ್ಬೇಕು.
ಒಂದು ಕುದಿ ಬರಬೇಕು ಮತ್ತೆ ಸ್ವಲ್ಪ ಉಪ್ಪು ಹಾಕೋಣ. ಹ್ಮ್. ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪನೇ 1 ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ಬೇಕಾಗತ್ತೆ. 1 ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ತೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಒಂದ್ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಕಲ್ಲುಪ್ಪೆ ಹಾಕೊಳ್ಳಿ, ಪರವಾಗಿಲ್ಲ. ಮಾಮೂಲಿ ಮನೆಗಿರೋದು ಕಲ್ಲುಪ್ಪು ಹಾಕಿದೆ. ಒಂದ್ ಸ್ವಲ್ಪ 2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ. ನೀವು ಯಾವ್ದು ತಗೊಂಡಿದ್ದೀರಾ ಗರಂ ಮಸಾಲ? ಸರಿ, ಯಾವ್ದಾದ್ರು ಹಾಕ್ಬೋದು. ಯೂಶಲಿ MTR ತಗೊಂಡಿರ್ತೀನಿ, ಅದನ್ನ ಹಾಕ್ತೀನಿ. ಇಷ್ಟು ಗರಂ ಮಸಾಲ ಹಾಕಿದ್ರೆ 2 ಸ್ಪೂನು ಇಷ್ಟ ಹಾಕ್ತು ಅಂದ್ರೆ ನಮ್ಮ ಮಸಾಲೆ ಪುಡಿ ಮಸಾಲೆ ರೆಡಿ. ಮಸಾಲೆ ಪುರಿಯ ಮಸಾಲ ರೆಡಿ. ಮಸಾಲೆ ರೆಡಿ. ಎಷ್ಟು ಆಲೂಗಡ್ಡೆ ಇದೆ ಅದು? ಇದೊಂದು 7-8 ಆಲೂಗೆಡ್ಡೆ ನಾನು ಬೇಯಿಸಿಟ್ಟಿದ್ದೆ. ಆದ್ರೆ 1-2-3 ಆಲೂಗೆಡ್ಡೆನ ಬೇಯಿಸಿ ಒಂಚೂರು ಸ್ಮ್ಯಾಶ್ ಮಾಡಿ ಮಸಾಲೆ ಒಳಗಡೆ ಹಾಕಿದ್ರೆ ಅದು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಅಂತ. ಇವಾಗ ಸ್ಮ್ಯಾಶ್ ಮಾಡ್ತೀನಿ. ಇದಕ್ಕೆ ಡೈರೆಕ್ಟ್ ಆಗಿ ಸ್ಮ್ಯಾಶ್ ಮಾಡಿ ಹಾಕ್ತೀನಿ. ಆಲೂಗೆಡ್ಡೆ ಚೆನ್ನಾಗಿ ಬೆಂದಿದೆ, ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ 2 ಆಲೂಗೆಡ್ಡೆ ಅಷ್ಟು ಸ್ಮ್ಯಾಶ್ ಮಾಡಿ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಎಲ್ಲ ಕುದ್ದಿದೆಯಲ್ಲ ಈಗ? ಇದು ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ, ಮಸಾಲೆ ಕರೆಕ್ಟ್ ಆಗಿ ಬಿದ್ದಿದೆ. ಸೊ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಈ ತರ ಈ ಕನ್ಸಿಸ್ಟೆನ್ಸಿ, ಯಾಕಂದ್ರೆ ಮತ್ತೆ ಹಾಕಿಸ್ಕೊಳಕ್ಕೆ ಇದು ಹೊರಗಡೆನೂ ಅಲ್ಲ, ಮನೆ ಇರೋದ್ರಿಂದ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಇವಾಗ ನಾನು ಪೂರಿ ತಂದಿದ್ದೀನಿ ಹೊರಗಡೆಯಿಂದ, ಎಲ್ಲ ಸೂಪರ್ ಮಾರ್ಕೆಟ್ ಗಳಲ್ಲಿ ಸಿಕ್ಕತ್ತೆ ಈ ಪೂರಿ. ಸಂಗೀತ ಫುಡ್ಸ್ ರಾಕೀಸ್. ಓಕೆ, ಚೆನ್ನಾಗಿದೆ. ಸೂಪರ್ ಮಾರ್ಕೆಟ್ ಇಂದ ತಂದಿದ್ದೀನಿ. ಸೊ ಇದನ್ನ ಮನೆಯಲ್ಲೇ ಆಗಿರೋದ್ರಿಂದ ನೀವ್ ಎಣಸ್ ಪುರಿ ಹಾಕೋದು ತಪ್ಪುತ್ತೆ. ನೀವ್ ಬೇಕಾದ್ರೂ ಹಾಕೋಬಹುದು, ಹೊಟ್ಟೆ ತುಂಬಾ ತಿನ್ಬಹುದು, ಯಾವ್ದೇ ರೀತಿ ಭಯ ಇಲ್ದಂಗೆ. ಸೊ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋದು. ಇದೇನಿದು ಮಸಾಲೆ ಕುದಿತಾ ಇದೆಯಲ್ಲ, ಈ ಮಸಾಲೆನ ಇದ್ರ ಮೇಲೆ ಹಾಕೊಳ್ಳೋಣ. ಅದ್ ಬಿಸಿ ಅದ್ರ ಪಾಡಿಗೆ ಅದು ಕುದಿತಾ ಇರ್ಲಿ, ಅದೇನು ಆರಿಸ್ಬೇಕು ಅಂತಾನೂ ಇಲ್ಲ. ಸೊ ಈ ತರ ಇದ್ರ ಮೇಲೆ ನೋಡ್ರಿ ಬಂತು. ಇದು ಅಂಗಡಿ ಅವ್ರು ಹೇಗ್ ಮಾಡ್ತಾರೋ ನಾವು ಅದೇ ತರ ಮಾಡೋಣ ಸರ್. ಈರುಳ್ಳಿ ಹಾಕ್ತೀನಿ, ಅವರು ಇದೇ ತರ ಹಾಕಿರ್ತಾರೆ. ಮೇಲ್ ಕ್ಯಾರೆಟ್ ತುರಿ ಹಾಕ್ತಾರೆ, ಅದ್ರ ಮೇಲೆ ಟೊಮೆಟೊ ಹಾಕ್ತಾರೆ. ಸೊ ಇದೆಲ್ಲ ಟೊಮೆಟೊನು ಹಾಕೋಣ. ಸೊ ಶೇವ್ ಇದೇ ಮೇಯ್ನು, ಇದು ಹಾಕ್ತಾರೆ. ಇದು ಹಾಕಿದ್ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು 1-2 ಸೌತೆಕಾಯಿ ಇಟ್ಟು ಕೊಟ್ಬಿಟ್ಟ ಅಂದ್ರೆ ಮಸಾಲ ಪುರಿ ರೆಡಿ. ನೋಡ್ರಿ, ದಿಢೀರ್ ಮಸಾಲ ಪುರಿ ಇದು. ದಿಢೀರ್ ಯಾರು ಬೇಕಾದ್ರೂ ತಿನ್ಬೋದು, ಯಾವ್ದೇ ಯೋಚನೆ ಇಲ್ಲದೆ ತಿನ್ಬೋದು. ಅನ್ನಪೂರ್ಣೇಶ್ವರಿ ಕ್ಯಾಟ್ರಿಂಗ್ ಅನ್ನಪೂರ್ಣೇಶ್ವರಿ ಕ್ಯಾಟ್ರಿಂಗ್ ನಮ್ಗೆ ಮನೆಗೆ ಮಾಡಿದೀವಿ ಅನ್ನೋದು ಒಂದು ಖುಷಿ ಇರುತ್ತೆ. ನಾವು ಮಾಡ್ಕೊಟ್ಟು ನಮ್ಮ ಮಕ್ಳು ತಿಂತಾರೆ, ಬಂದವ್ರು ತಿಂತಾರೆ ಅಂದ್ರೆ ನಮ್ಗೆ ಅದಕ್ಕಿಂತ ಖುಷಿ ಇನ್ನೇನ್ ಬೇಕಲ್ವಾ ಸರ್? ನೀವು ಟೇಸ್ಟ್ ನೋಡಿ. ಅನ್ನಪೂರ್ಣೇಶ್ವರಿ ಕ್ಯಾಟ್ರಿಂಗು ಕಸ್ಟಮೈಸ್ಡ್ ಮಾಡ್ಕೊಂಡೆ ಮಸಾಲ ಪುರಿ. ಟೇಸ್ಟ್ ಮಾಡ. ಒಂದು ಸಮಾಧಾನ ಇರ್ತದೆ ಇದರಲ್ಲಿ. ಏನು ಹೇಳಿ, ನಾವು ನಮ್ಮ ಮನೆಯಲ್ಲಿ ಮಸಾಲ ಪುರಿ ಮಾಡ್ಕೊಂಡಿದ್ದೀವಿ. ಇದು ಅಪ್ಪಟವಾಗಿರ್ತದೆ, ಶುದ್ಧವಾಗಿರ್ತದೆ. ನಾವೆಲ್ಲ ಅಂಗಡಿಲಿ ಹೋಗಿರ್ತೀವಿ, ಅಲ್ಲಿ ಏನು ಹಾಕಿರ್ತಾರೆ ನಮಗೇನು ಗೊತ್ತಿಲ್ಲ. ಆ ಮಸಾಲ ರೆಡಿ ಇರುತ್ತೆ ಅಷ್ಟೇ. ಕಣ್ಣೆದುರಿಗೆ ಅದ್ಭುತವಾದ ಒಂದು ಮಸಾಲ ಮಾಡೋ ರೀತಿ ಇನ್ಸ್ಟಾಗಿ ತೋರಿಸಿದ್ರು. ಅದರಲ್ಲಿ ಎಷ್ಟು ಸಿಂಪಲ್ ಆಗಿತ್ತು. ಒಂದು ಏನು ಕೆಮಿಕಲ್ ಇಲ್ಲ, ಟೇಸ್ಟಿಂಗ್ ಪೌಡರ್ ಇಲ್ಲ, ಕಲರ್ ಇಲ್ಲ. ಅದ್ಭುತವಾಗಿ ಅದು ಏನು ಕಲರ್ ಇತ್ತು, ಪುದೀನದ ಅದೇ ಕಲರ್. ಅಂಗಡಿಯಲ್ಲಿ ಬರೋ ಟೇಸ್ಟು ಮಸಾಲ ಪುರಿ ಅದೇ ಟೇಸ್ಟು. ಮನೇಲಿ ಮಾಡ್ಕೋಬೋದ್ರಿ. ಎಷ್ಟು ಈಸಿಯಾಗಿದೆ. ಸೊ ಇವತ್ತು ಅನ್ನಪೂರ್ಣೇಶ್ವರಿ ಕ್ಯಾಟ್ರಿಂಗಲ್ಲಿ ನಮಗೆ ರಾಧಿಕಾ ಮೇಡಮ್ ತೋರಿಸಿರೋ ಮಸಾಲ ಪುರಿ ಎಲ್ಲೆಲ್ಲಿ 1 ಇಂಚೂ ಕ್ವಾಲಿಟಿಯಲ್ಲಿ, ಟೇಸ್ಟಲ್ಲಿ ಕಡಿಮೆ ಇಲ್ಲ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ಈ ಥರ ರೆಸಿಪಿಗಳು ಮತ್ತೆ ಬರ್ತವೆ. ನಂಬರ್ ಡಿಸ್ಪ್ಲೇ ಆಗಿದೆ. ಕ್ಯಾಟ್ರಿಂಗ್ ಏನಂದರೆ ABCD, ಸಣ್ಣ ಒಂದು ಇದರಿಂದನೂ Z ಎಲ್ಲ ಸಿಗುತ್ತೆ. 10 ಜನ ಇರಲಿ, 2,500 ಜನ ಇರಲಿ, ಎಲ್ಲದಕ್ಕೂ ಅವರಲ್ಲಿ ಫೆಸಿಲಿಟಿ ಇದೆ. ಅದ್ಭುತವಾದ ಒಂದು ಕ್ಯಾಟ್ರಿಂಗು. ಸಪೋರ್ಟ್ ಮಾಡೋಣ. ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.